ರಾತ್ರಿ ಆಗಿದೆ. ಸೊ ಮನೀಶ್ ಸರ್ ಅವರ ಹಳ್ಳಿಕಾರ್ ಹೋರಿಗಳ ಮೆರವಣಿಗೆ ನಡೀತಾ ಇದೆ. ತುಂಬಾ ಅದ್ದೂರಿಯಾಗಿ ಅವರ ಒಂದು ಹಳ್ಳಿಕಾರ್ ಹೋರಿಗಳ ಮೆರವಣಿಗೆಯನ್ನ ಸಿದ್ಧಗಂಗಾ ಜಾತ್ರೆ ಇಟ್ಕೊಂಡಿದ್ದಾರೆ. ಸಾಕಷ್ಟು ಜನ ರೈತ ಬಾಂಧವರು, ಅವರ ಸ್ನೇಹಿತರು, ಆಪ್ತರು ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೆರವಣಿಗೆ ಸಾಗ್ತಾ ಇದೆ. ಸೊ ಬನ್ನಿ ಮೆರವಣಿಗೆ ಬಗ್ಗೆ ಮತ್ತೆ ಜಾತ್ರೆ ಬಗ್ಗೆ ಸರ್ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸೊ ಮೊದಲಿಗೆ ಸಿದ್ಧಗಂಗಾ ಜಾತ್ರೆ ತುಂಬಾ ಚೆನ್ನಾಗಿ ಸೇರಿದೆ. ಸೊ ಅದರಲ್ಲೂ ನಿಮ್ಮ ಒಂದು ಹಳ್ಳಿಕಾರ್ ಹೋರಿಗಳ ಮೆರವಣಿಗೆಯನ್ನ ಇಟ್ಕೊಂಡಿದ್ದೀರಾ, ಏನ್ ಹೇಳ್ತೀರಾ ಸರ್? ಬಹಳ ಖುಷಿ ಆಗ್ತದೆ ಮೇಡಮ್, ನಿಮ್ ಸ್ನೇಹಿತರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಗರು ಗ್ರಾಮಸ್ಥರು ಮತ್ತೆ ನಮ್ಮ ಸಂದೀಪಣ್ಣ, ನಮ್ಮ ರಾಕಿ, ಗಗನ್ ಎಲ್ಲ ಸ್ನೇಹಿತರೆಲ್ಲ ಹೋಗಿ ಬೆಳಗ್ಗೆ 1 ಗಂಟೆಗೆ ಹೋಗಿ ಹಾರಗಳು ತೆಗೆದು ಎಲ್ಲ ಅಲಂಕಾರ ಮಾಡಿ ಇವತ್ತು ನಮ್ಗೆ ನಮ್ಮ ಸ್ನೇಹಿತರುಗಳಿಂದಲೇ ಇಷ್ಟು ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಆಮೇಲೆ ರೈತರು ಎಲ್ಲರೂ ಒಂದು ಭಾರಿ ಖುಷಿ ಪಟ್ಟು ಬಂದು ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳೋದು ಎಲ್ಲ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ನಾವು ಒಂದು ದನ ಸಾಕೋದು ಈ ಖುಷಿ ಒಂದು ಪಡ್ಕೊಳ್ಳೋಕೋಸ್ಕರ ನಾವು ಇಷ್ಟು ದಿವಸ ನಾವು ಕಾಯ್ದು ವರ್ಷಗಳಲ್ಲೇ ಸಾಕ್ತೀವಿ. ಒಂದು ಖುಷಿ ನಿಮ್ಗೆ ಬೇರೆ ಯಾವ ಫೀಲ್ಡ್ ಅಲ್ಲೂ ಸಿಗಲ್ಲ ಅಂತ ಅನ್ಕೊಂತೀನಿ. ಅಂಡ್ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಈ ಒಂದು ಖುಷಿ ಸಿಗಲ್ಲ ಅಂತ ಮೇಡಮ್. ನಮ್ ಲೆಕ್ಕಾಚಾರದಲ್ಲಿ ಯಾವ್ದಾರ 1 ಕೋಟಿ ರೂಪಾಯಿ ದುಡ್ಡು ಯಾವ್ದೋ ಒಂದು ವ್ಯವಹಾರ ಮಾಡ್ಕೊಂಡು ತಂದ್ಬಿಟ್ಟು ಅಂದ್ರೂ ಈ ಖುಷಿ ಆದ್ರೆ ಸಿಕ್ಕಲ್ಲ ಮೇಡಮ್. ಈ ಒಂದು ಸಂತೃಪ್ತಿ ಸಿಗಲ್ಲ, ಅಷ್ಟು ತೃಪ್ತಿ ಸಿಕ್ಕಿದೆ. ಮತ್ತೆ ನಮ್ಮ ಕುಟುಂಬದವರು ಕೂಡ ನನ್ನ ಮಗ ಅವನು ಕೂಡ ಬೆಳಗ್ಗೆ ಎಷ್ಟು ಖುಷಿ ಪಟ್ಟವನು ಅಂದ್ರೆ ಭಾರಿ ಖುಷಿಯಿಂದ ನಿಂತ್ಕೊಂಡು ತಾನೇ ಎಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾನೆ. ಸೊ ಅದೇ ಮಕ್ಕಳಿಗೆ ನಾವು ಈ ತರ ಎಲ್ಲ ಇನ್ವಾಲ್ವ್ ಮಾಡಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಕ್ರೇಜ್ ಇರುತ್ತೆ, ನಾವು ಮಾಡ್ಬೇಕು ನೆಕ್ಸ್ಟ್ ಅನ್ನೋದು ಒಂದು ಆಸೆ ಬರುತ್ತೆ. ಅವರು ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಒಟ್ಟು ಎಷ್ಟು ಜೊತೆ ಹೋರಿಗಳಿದೆ ಸರ್ ಮೇಡಮ್? ಇವಾಗ ನಾವು 5 ಜೊತೆ ಒಂದು ಒಂಟಿ ಇದೆ, 4 ಜೊತೆ ಒಂದು ಒಂಟಿ ನಂದು, 1 ಜೊತೆ ನಮ್ ಬ್ರದರ್ದು ಸಂದೀಪಣ್ಣಂದು. ಮತ್ತೆ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ, ನೀನು ಬಾಡ ನನ್ನ ಜೊತೆಗೆ ನನ್ಗೆ ಸ್ವಲ್ಪ ಧೈರ್ಯ ಸಿಗ್ತದೆ ಅಂತ. ಸೊ ಜೊತೆಗೆ ಬಂದು ನಿಂತ್ಕೊಂಡು ಅವ್ರ ಸ್ನೇಹಿತರುಗಳೆಲ್ಲ ಕರ್ಕೊಂಡ್ ಬಂದು ಒಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ಅವರಿಂದ ಆಕ್ಚುಲಿ ತುಂಬಾ ದೂರದ ಮೆರವಣಿಗೆ ಬರ್ತಾ ಇದೆ. ಸೊ ಇನ್ನೇನು ಸ್ವಲ್ಪ ದೂರ ಇದೆ ಅವರ ಒಂದು ಚಪ್ರ, ಈಗ ಅಲ್ಲಿಗೆ ಹೋಗಿ ಮುಟ್ಟುತ್ತೆ, ಎಲ್ಲ ಹೋರಿಗಳು ಕೂಡ ಅಲ್ಲಿ ತಲುಪುತ್ತೆ. ಸೊ ಸಾಕಷ್ಟು ಜನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಜಾತ್ರೆಗೆ. ಎಷ್ಟು ವರ್ಷದ ಸಿದ್ಧಗಂಗಾ ಜಾತ್ರೆ ಮಾಡ್ತಿದ್ದೀರಾ ಸರ್? ನಾನು ಸಿದ್ಧಗಂಗಾ ಜಾತ್ರೆ 4-5 ವರ್ಷದಿಂದ ಮಾಡ್ತಾ ಇದ್ದೀನಿ. 4-5 ವರ್ಷದ ಮೆರವಣಿಗೆ ಕೂಡ 4-5 ವರ್ಷ 3 ವರ್ಷದಿಂದ ಮೆರವಣಿಗೆ ಮಾಡ್ತಾ ಇದ್ದೀನಿ. ಈ ಒಂದು ಫೀಲ್ಡ್ ಗೆ ಬಂದಾದ್ಮೇಲೆ ಹೆಂಗಿದೆ ಸರ್? ಈಗ ಸ್ನೇಹಿತರಾಗಿರ್ಬೋದು, ಆಪ್ತರಾಗಿರ್ಬೋದು, ಮತ್ತೆ ಹಳ್ಳಿಕರ್ನ ಒಂದು ನಂಟಾಗಿರ್ಬೋದು, ಹೇಗಿದೆ ಸರ್? ಈಗ ಹೆಂಗಾಗಿದೆ ಅಂದ್ರೆ ಈ ಹಳ್ಳಿಕಾರು ಒಂದು ಬಸಪ್ಪನಿಂದ ಈಗ ನಮ್ಮ ದಾಸರಳ್ಳಿಗೆ ಮಾತ್ರ, ನಮ್ಮ ಗ್ರಾಮದಲ್ಲಿ ಮಾತ್ರ ನಮ್ಗೆ ಗೊತ್ತಿದ್ದು ಜನ. ಇವಾಗ ಇಲ್ಲಿಂದ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದ್ರು ಯಾರೋ ಒಬ್ರು ಗುರುತಿಸ್ತಾರೆ. ಭಾರಿ ಖುಷಿ ಆಗುತ್ತೆ. ಕಿಲೋಮೀಟರ್ ಸಿಕ್ಕಲ್ಲ, ಗೌರವ ಸಿಗ್ತದೆ ನಮ್ಗೆ ಬಸಪ್ಪನಿಂದ. ಭಾರಿ ಖುಷಿ ಆಗುತ್ತೆ ಮೇಡಮ್. ಐಡೆಂಟಿಫೈ ಮಾಡ್ತಾರೆ. ಅದು ಏನೋ ನಮ್ಗೆ ನಾವೇನೋ ಮಾಡಿದೀವಿ ಅನ್ನಂಗೆ. ಬಟ್ ಸಾಕೋದ್ರಿಂದ ನಮ್ಗೆ ಭಾರಿ ಎಲ್ಲ ಒಳ್ಳೇದಾಗಿದೆ. ನಮ್ಮ ವ್ಯವಹಾರಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನಮ್ಮ ಸಂಪರ್ಕ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಫೀಲ್ಡ್ ಅಲ್ಲಿ ಕಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಜನರ ಸಂಪರ್ಕ, ಫ್ರೆಂಡ್ಶಿಪ್ ಚೆನ್ನಾಗಿ. ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ತುಂಬಾ ಖುಷಿ ಇದೆ. ಸಿದ್ಧಗಂಗಾ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಚೆನ್ನಾಗಿ ಎಲ್ಲ ಆರ್ಗನೈಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈ ಸತಿ. ಎಲ್ಲ ನಮ್ಮ ಸಿದ್ಧಗಂಗಾ ಮಠದ ಟ್ರಸ್ಟ್ ನಿಂದ ನಮ್ಗೆ ರೈತರಿಗೆ ಏನ್ ಅನುಕೂಲ ಬೇಕು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಹಾಗಾಗಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ವರ್ಷ ನಮ್ಗೆ ಇನ್ನ ಅವ್ರು ಸ್ವಲ್ಪ ಅವ್ರಿಗೆ ನಮ್ಗೆ ಒಳ್ಳೆ ಪ್ರೋತ್ಸಾಹ ಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಎಷ್ಟು ದಿನಗಳಾದ್ರೂ ಜಾತ್ರೆ ಇದೆ ಸರ್? ನಮ್ದು 12ನೇ ತಾರೀಕುವರೆಗೂ ಇದೆ ಅಂತ ಕಮಿಟಿವರೆಗೂ ಇರ್ತೀವಿ ನಾವು. 12ನೇ ತಾರೀಕುವರೆಗೂ ಇನ್ನು ಸಿದ್ಧಗಂಗಾ ಜಾತ್ರೆ ನಡೆಯುತ್ತೆ. ಸೊ ಇನ್ನು ಯಾರೆಲ್ಲ ಬಂದಿಲ್ಲ ಜಾತ್ರೆಗೆ, ಆದಷ್ಟು ಬೇಗ ಜಾತ್ರೆಗೆ ಬನ್ನಿ. ಸೊ ಸಿದ್ಧಗಂಗಾ ಜಾತ್ರೆ ತುಂಬಾ ಚೆನ್ನಾಗಿದೆ. ಎಕ್ಸಿಬಿಷನ್ ಇಂದ ಹಿಡಿದು ಹಳ್ಳಿಕಾರ್ ಹೋರಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಇರುತ್ತೆ ಜಾತ್ರೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಬಂದಿಲ್ಲ ಬಂದು ವಿಸಿಟ್ ಮಾಡಿ. ಮತ್ತೇನ್ ಹೇಳ್ತೀರಾ ಸರ್? ನಮ್ಮ ಚಂದ್ರಪ್ಪಣ್ಣ ಅವರು ಬಂದಿದ್ದಾರೆ, ಅವ್ರ ಕರೆದು ಸನ್ಮಾನ ಮಾಡಬೇಕು. ಮಾತಾಡಿ ಸರ್. ಈಗ ದಯವಿಟ್ಟು ಒಂದು 2 ಮಾತು ನಮ್ಮ ಸಂದೀಪಣ್ಣ ಅವರು ಮಾತಾಡಬೇಕು. ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಜೊತೆಗೆ ನಿಂತು ಮೆರವಣಿಗೆ ಎಲ್ಲ ತುಂಬಾ
ಯಶಸ್ವಿಗೊಳಿಸ್ಕೊಟ್ಟಿದ್ದೀರಾ. ಸೊ ಹೇಳಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾತು ಅಪಾರ್ಥ ಆಗ್ಬಾರ್ದು. ನಾನು ಅವ್ರ ಬೆನ್ನೆಲ್ಬಲ್ಲ, ಅವ್ರಿಗೆ ನನ್ನ ಬೆನ್ನೆಲ್ಬು. ಅರವಣಿಗೆ ಅವರೇ ಸಾಕವ್ರಿಗೆಲ್ಲ ಎಲ್ಲಾರು ಅಣ್ತಂದಿದ್ದಂಗೆ. ಅದರಲ್ಲಿ ಮರೇಶ್ ಅಣ್ಣವರು ಸ್ವಲ್ಪ ಜಾಸ್ತಿ ಪಾತ್ರ ಇರ್ತಾರೆ. ಹುಡುಗರು ಬೆಳೀಲಿ, ಹುಡುಗರು ಮುಂದೆ ಬರ್ಲಿ, ಯಾಕಂದ್ರೆ ಅವರು ಮುಂದೆ ಪುಷ್ ಮಾಡಿ ನಮ್ನ ಅವ್ರ ಹಿಂದೆ ನಿಂತ್ಕೊಳ್ತಾರೆ. ಅವ್ರ ತರ ಶಕ್ತಿಯಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ನಾನು ಈ ಮೂಲಕ ವ್ಯಕ್ತಪಡಿಸ್ತೀನಿ. ಮನುಷ್ಯ ತುಂಬಾ ಅವ್ರು ಒಂದು ಮಾತು ಹೇಳ್ತಾ ಇರ್ತಾರೆ, ಯಾವಾಗ ಒಂದು ಖುಷಿ ಇದೆ ನಂಗೆ. ನಾವು ದನ ಸಾಕೋರು ಹಸು ತರ ಮನಸ್ಸಿರ್ಬೇಕು, ಪದ ಹೇಳ್ತಾರೆ, ಅದು ಖುಷಿ ಆಗುತ್ತೆ. ಅತಿ ಹೆಚ್ಚು ಬೆಲೆಗೆ ಬೀಜದ ಊರಿನ ಸರ್, ಅತಿ ಹೆಚ್ಚು ಬೆಲೆಗೆ ಬೀಜದ ಊರಿನ ತಗೊಂಡಿದ್ರಿ, ಇದೆ ಅಲ್ವಾ ಸರ್? ಅದು ಇದು ಓಡಿ ಓಡಿ ಮೇಡಮ್, ಊರಿ ಸರ್. 17 ತಿಂಗಳ ಕರ ಇದು. ಸರ್ ಬನ್ನಿ. ಬಾಣ ಸೊ ಇತ್ತೀಚೆಗೆ ಇತ್ತೀಚೆಗೆ ರೆಕಾರ್ಡ್ ಮಾಡಿದಂತಹ ಒಂದು ಅಣ್ಣರೇ ದಯವಿಟ್ಟು ಈಗೆಲ್ಲ ಕಳಿಸ್ಬೇಕು. ಮಾತಾಡ್ರಿ ಬೇಡ ಬೇಡ ಇತ್ತೀಚೆಗೆ ರೆಕಾರ್ಡ್ ಮಾಡಿದಂತಹ ಒಂದು ಓರಿ ಇದು. ಸೊ ಬೀಜದ ಓರಿ ಇನ್ನು ಹಾಲಲ್ಲಿ ಅನ್ಕೊಂತೀನಿ. ಹಾಲಲ್ಲಿ ಇದು. ಸೊ ಎಷ್ಟು ಲಕ್ಷಕ್ಕೆ ತಗೊಂಡಿರ ಸರ್? ಅತಿ ಹೆಚ್ಚು ಬೆಲೆಗೆ ತಗೊಂಡು ಸೊ ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಬೀಜದ ಹೋರಿ ಇದು. ಸೊ ಏನ್ ಹೇಳ್ತೀರಾ ಸರ್, ಹೆಂಗಿದೆ ಹೋರಿ ಗುಣಲಕ್ಷಣ, ಸ್ವಭಾವ ಎಲ್ಲ? ಭಾರಿ ಸಾಧು ಕರು ಇದು. ಒಂಥರ ಮಗು ಇದ್ದಂಗೆ ರಥ ತೆಗೆದು ಹೆಗಲ ಮೇಲೆ ಇಟ್ಬಿಟ್ರೆ ಆಕ್ಚುಲಿ ಅಷ್ಟು ದೊಡ್ಡದಾಗಿದೆ. ಹೌದು ಹೌದು ಓಕೆ, ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತೀರಾ ಸರ್? ಇದಕ್ಕೆ ನಮ್ಮ ಕೊಡೋ ಮನೆಯವರು ಕರ್ಣ ಅಂತ ನಾಮಕರಣ ಮಾಡ್ಕೊಟ್ಟಿದ್ದಾರೆ. ಅಣ್ಣ 17 ತಿಂಗಳು ಕರು ಅಣ್ಣ ಇದು. 17ರಿಂದ 18 ತಿಂಗಳು ಅಷ್ಟೇ. ಈಗ ಕೊಡೋ ಮನೆಯಿಂದ ನಮಗೆ ಈ ಕರುಗೆ ಮೆರವಣಿಗೆ ಮಾಡಿ ಕರ್ಣ ಅಂತ ಹೆಸರಿಟ್ಟು ಕೊಟ್ಟಿದ್ದಾರೆ. ಆ ಕರ್ಣ ಅನ್ನೋದನ್ನ ಹಂಗೆ ನಾವು ಕೂಡ ಮುಂದುವರಿಸ್ತಾ ಇದೀವಿ. ಅದೇ ಹೆಸರು ಇರುತ್ತೆ ಕೊನೆಯವರೆಗೂ, ಅದಕ್ಕೆ ಅದೇ ಹೆಸರೇ. ಅದಕ್ಕೆ ಇರ್ಬೇಕು ಅಂತ ನಾನು ಆಶಿಸ್ತೀನಿ. ಯಾರು ಹೆಸರು ಚೇಂಜ್ ಮಾಡ್ತಾರೆ, ಎಲ್ಲಾರ ಮನೆಗೂ ಹಂಗೆ ಬೆಳಕೊಂಡು ಹೆಸರು ಮಾಡ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಇನ್ನು ದೊಡ್ಡದಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ. ತುಂಬಾ ನಿಮ್ಗೂ ಕೂಡ ಒಂದು ಹೆಸರು ಮಾಡ್ಕೊಡುತ್ತೆ ಕೂಡ ಹೆಸರು ಮಾಡ್ಕೊಡ್ಲಿ. ನಿಮ್ಮ ಫಾರ್ಮ್ ಅಲ್ಲೇ ಉಳಿಸ್ಕೊಳ್ತೀರಾ? ಹೌದು ಮೇಡಮ್. ಇನ್ನ ಒಂದ್ ವರ್ಷ ನೆಕ್ಸ್ಟ್ ಸಿದ್ಧಗಂಗಾ ಜಾತ್ರೆ ಮೆರವಣಿಗೆ ಮಾಡಿ ಅದನ್ನ ಯಾರು ಇಷ್ಟಪಟ್ಟರೆ ಇಟ್ಕೊಳ್ಳೋದು. ಸ್ವಲ್ಪ ಮಧ್ಯೆ ಬೈಕ್ ತೋರಿಸ್ತೀನಿ. ದಯವಿಟ್ಟು ಯಾರ ರೈತರುಗಳ ಹೇಳಂಗಿಲ್ಲ, ಅಣ್ಣ ಹಿಂಗ್ ಹೇಳ್ತಾರೆ. ಯಾರು ಬಂದ್ ಕಯಾಸ ಪಟ್ಟು ಬಂದು ತುಂಬಾ ತುಂಬಾ ಬೇಕಿ ಇದ್ರೆ ದೇವ್ರನ್ನ ಕೊಡ್ಬೇಕು, ಮುಂದೆ ಮನೆ ಬಾಳ್ಬೇಕು. ದಯವಿಟ್ಟು ನೋಡ್ತಾ ಇದಾರೆ ಯಾರ ನಂದೇ ಅಂತ ಯಾರು ಹೇಳಂಗಿಲ್ಲ. ಇಲ್ಲ ಇಲ್ಲ ಆ ನಮ್ದೇ ಅಂತ ನಾವು ಹೇಳಕ್ ಬಸಪ್ಪಂಗೆ ಹೇಳಂಗಿಲ್ಲ, ಅಣ್ಣನ ಹೇಳಲ್ಲ. ಏನೋ ಹೇಳ್ತಾ ಇದಾರೆ. ಬಟ್ ಆದ್ರೆ ಕಯಾಸೆ ಪಟ್ಟಿ ಯಾರು ತುಂಬಾ ಇದು ಪುದಿಯಾಗಿ ಬಂದು ಕೇಳ್ತಾರೆ ಅವ್ರಿಗೆ ನಾವು ಅವರ ಮರೇಶಣ್ಣನ ಪರವಾಗಿ ನಾವು ಹೇಳ್ತಾ ಇದೀವಿ. ಕೊಡೋ ಇಚ್ಛೆ ಇದೆ ನಮ್ಗೆ, ಕೊಡೋ ಇಚ್ಛೆ ತಕ್ಕನಂಗೆ ಅದನ್ನ ಚೆನ್ನಾಗಿ ಸಾಕಿ ಬೆಳೆಸಿ ಅದನ್ನ ಒಂದು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಸರ್. ನಿಮಗೂ ಮತ್ತೆ ನಿಮ್ಮ ಫಾರ್ಮ್ಗೂ ಕೂಡ ಒಂದು ದೊಡ್ಡ ಹೆಸರನ್ನ ತಂದ್ಕೊಟ್ಟಿದೆ. ಮುಂದೆನೂ ಕೂಡ ಒಂದು ದೊಡ್ಡ ಹೆಸರು ಮಾಡ್ಕೊಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಂಡ್ ನಮ್ಮ ಜೊತೆಗೆ ಓರಿ ಚಂದ್ರಪ್ಪ ಸರ್ ಇದ್ದಾರೆ. ಸೊ ಬನ್ನಿ ಸರ್ ಈ ಕಡೆ. ಸೊ ಇವರ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ನೋಡಿದೀರ. ನಾವು ಚಾನಲ್ ಸ್ಟಾರ್ಟ್ ಮಾಡಿದಂತಹ ಒಂದು ಟೈಮ್ ನಲ್ಲಿ ಸೊ ಇವರ ಒಂದು ಇಂಟರ್ವ್ಯೂ ಅನ್ನ ಮಾಡಿದ್ದೆ. ಸೊ ಇವರ ಇಂಟರ್ವ್ಯೂ ನಮ್ಮ ಚಾನಲ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಟೈಮ್ ನಲ್ಲಿ. ಸರ್ ಹೇಳಿ ಸರ್, ಹೇಗಿದೆ ನಿಮ್ಮ ಹೋರಿಗಳೆಲ್ಲ? ಈಗ ಸಾಕಷ್ಟು ದಿನಗಳಾಯ್ತು ನಾವು ನಿಮ್ಮನ್ನ ನೋಡಿ. ನನ್ನ ಹತ್ರ ಓರಿಗಳಿಲ್ಲ ಮೇಡಮ್. ನನಗೆ ಬರೀ ಒಂದು 12-13 ಓರಿ ಇದೆ ಅಷ್ಟೇ. ಓಕೆ, ನಾನು ಯಾವ ಜಾತ್ರೆಗೆ ಹೊಡೆದಿಲ್ಲ. ಓಕೆ. ಒಂದು ಓರಿ ಇಡೀ ಬಂದಾಗ ಮಾಧವ ಅಂತೇಳಿ 2 ತೋಡ್ ಬೆಳಿತಾವಣಿದ್ರು. ಅದು ನನ್ನ ಹತ್ರ ಇದೆ. ಕಿಚ್ಚ ಅಂತೇಳಿ ಮೈಸೂರಲ್ಲಿ ಇದೆ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೆರವಣಿಗೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ.